ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಮಕ್ಕಳಿಗೆ ಹೊಡೆಯೋದೇ ಇದ್ದರೆ ಅವ್ರ ಮನಸ್ಸಿನ ಮೇಲೆ ಹೊಡೀರಿ. ಇದೇನಿದು ಹೀಗೆ ಹೇಳ್ತಿದ್ದಾರೆ, ಮನಸ್ಸಿನ ಮೇಲೆ ಹೊಡೆಯೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಮಕ್ಕಳ ಮನಸ್ಸು ಕುದುರೆ ಥರ ಅಂತ ತುಂಬ ಕಡೆ ಕೇಳಿದ್ದೀವಿ. ಹಾಗಾದರೆ ಮಕ್ಕಳ ದೇಹ ಬಂದು ಕುದುರೆ ಗಾಡಿ ಆಗುತ್ತೆ. ಕುದುರೆ ಮೇಲೆ ಕೂತ್ಕೊಂಡು ಓಡಿಸೋರು ನೀವಾಗ್ತೀರಾ. ಮಕ್ಕಳು ಯಾವುದೋ ವಿಷಯಕ್ಕೆ ತುಂಬ ಹಠ ಮಾಡ್ತಿದ್ದಾರೆ ಅಥವಾ ಎಷ್ಟು ಹೇಳಿದರೂ ಓದ್ಕೊಳ್ಳೋದಿಲ್ಲ. ನಾವು ಏನು ಹೇಳ್ತೀವೋ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೆ. ಆಗ ತಂದೆ ತಾಯಂದಿರಿಗೆ ಬೇರೆ ಆಪ್ಷನ್ ಇರೋದಿಲ್ಲ, ಹೊಡೆದು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳೋದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕುದುರೆ ಚೆನ್ನಾಗಿ ಓಡಬೇಕು ಅಂದರೆ ಏನು ಮಾಡ್ತಾರೆ? ಲಗಾಮು ಹಾಕಿ ಎಳೆದಿಟ್ಕೋತಾರೆ. ಹಾಗೆ ನೀವು ಕೂಡ ಮಕ್ಕಳ ಮನಸ್ಸಿಗೆ ಲಗಾಮು ಹಾಕಿ ಎಳೆದಿಟ್ಕೊಬೇಕು. ಏನು ಗೊತ್ತಾ, ಕುದುರೆ ಸ್ಲೋ ಆಗಿ ಹೋಗ್ತಿದೆ ಅಂದರೆ ಕುದುರೆಗೆ ಹೊಡಿಬೇಕೇ ಹೊರತು ಕುದುರೆ ಗಾಡಿಗೆ ಹೊಡೆದಾಗ ಪ್ರಯೋಜನ ಆಗೋದಿಲ್ಲ. ನೀವು ಮಕ್ಕಳಿಗೆ ಹೊಡೆದಿದ್ರೆ ಆದರೆ ಅದು ಕುದುರೆ ಗಾಡಿಗೆ ಹೊಡೆದಾಗೆ. ಹಾಗಾದರೆ ಮನಸ್ಸು ಅಂದರೆ ಕುದುರೆಗೆ ಹೊಡಿಬೇಕು. ಕುದುರೆಗೆ ಜೋರಾಗಿ ಹೊಡೆದಾಗ ಕುದುರೆ ಗುರಿ ತಲುಪುತ್ತೆ, ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಇದೇ ರೀತಿ ಮಕ್ಕಳ ವಿಷಯವಾಗಿ ತುಂಬ ವಿಡಿಯೋಗಳನ್ನ ಮಾಡಿ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಎಲ್ಲ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ನನ್ನ ಮಾತು ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.